ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡ ಅಧ್ಯಾಯ 3 ವಾಲಿ ಸುಗ್ರೀವರ ಯುದ್ಧ ಕೇಳಿ. ಅನಂತರ ರಾಮಲಕ್ಷ್ಮಣರು ಸುಗ್ರೀವನೊಡನೆ ಕಿಷ್ಕಿಂಧೆಗೆ ಹೊರಟು ಆ ದುರ್ಗನಗರದ ಬಳಿಯಿದ್ದ ಕಾಡೊಂದರಲ್ಲಿ ಮರಗಳ ಹಿಂದೆ ಹವಿತು ನಿಂತರು. ಆಗ ಸುಗ್ರೀವನು ಯುದ್ಧಕ್ಕೆ ಸನ್ನದ್ಧನಾಗಿ ಗಗನವನ್ನು ಭೇದಿಸುವ ಧ್ವನಿಯಿಂದ ಕಾಕು ಹಾಕಿ ವಾಲಿಯನ್ನು ಕಾಳಗಕ್ಕೆ ಕರೆದನು. ವಾಲಿ ಸ್ವಭಾವದಿಂದಲೇ ಮುಂಗೋಪಿ. ಹೀಗಿರುವಾಗ ಸುಗ್ರೀವನ ಧ್ವನಿ ಕೇಳಿದ ಮೇಲೆ ಕೇಳಬೇಕೇ? ಉದಯಾಚಲದಿಂದ ಹೊರಟು ಬರುವ ಸೂರ್ಯನಂತೆ ವಾಲಿ ಸುಗ್ರೀವನಿಗೆ ಕಾಡಿನ ಗಬ್ಬದಿಂದ ಮೂಡಿದಂತೆ ಎದುರಾಗಿ ಬಂದನು. ಆಗ ಆಕಾಶದಲ್ಲಿ ಬುಧನಿಗೂ ಮಂಗಳನಿಗೂ ಯುದ್ಧವಾಗುವಂತೆ ಅಣ್ಣ ತಮ್ಮಂದಿರಿಗೆ ಯುದ್ಧ ಮೊದಲಾಯಿತು. ಸಿಡಿಲಿಗೆ ಸಮಾನವಾದ ಅಂಗೈಗಳಿಂದ ವಜ್ರಾಯುಧಕ್ಕೆ ಸರಿಯೆನಿಸುವ ಮುಷ್ಟಿಗಳಿಂದ ಒಬ್ಬರಿಗೊಬ್ಬರಿಗೆ ಯುದ್ಧ ನಡೆಯಿತು. ಇತ್ತ ಮರಗಳ ಮರೆಯಲ್ಲಿ ಅಡಗಿದ್ದ ರಾಮನಿಗೆ ಅಶ್ವಿನಿ ಕುಮಾರರಂತಿದ್ದ ವಾಲಿ ಸುಗ್ರೀವನನ್ನು ಕಂಡು ವಾಲಿ ಯಾರು ಸುಗ್ರೀವನಾರು ಎಂದು ತಿಳಿಯದಾಯಿತು. ಹೀಗೆ ಮನಸ್ಸು ಸಂಶಯದಲ್ಲಿದ್ದ ಕಾರಣ ರಾಮನು ಬಾಣ ಬಿಡಲಿಲ್ಲ. ಈ ನಡುವೆ ಸುಗ್ರೀವನು ವಾಲಿಯಿಂದ ಬಲವಾಗಿ ಪೆಟ್ಟು ತಿಂದು ಶ್ರೀರಾಮನನ್ನು ಕಾಣದೆ ಋಷ್ಯಮುಖ ಪರ್ವತಕ್ಕೆ ಓಡಿ ಹೋದನು. ತೇಜಸ್ವಿಯಾದ ವಾಲಿ ಋಷಿಶಾಪಕ್ಕೆ ಎದರಿ ಇದೊಮ್ಮೆ ನಿನ್ನನ್ನು ಬಿಟ್ಟಿದ್ದೇನೆ, ಬದುಕಿಕೋ ಎಂದು ಹೇಳಿ ರಾಜಧಾನಿಗೆ ಹಿಂತಿರುಗಿ ಬಂದನು. ಆಯಾಸದಿಂದ ಬಳಲಿ ರಕ್ತದಿಂದ ಮೈ ನೆನೆದು ಸುಗ್ರೀವನು ರಾಮನ ಬಳಿಗೆ ಬಂದು ನಾಚಿಕೆಯಿಂದ ನೆಲವನ್ನು ನೋಡುತ್ತಾ ದೈನ್ಯದಿಂದ ಈ ರೀತಿ ನುಡಿದನು. ರಾಮಚಂದ್ರ, ವಾಲಿಯನ್ನು ಕದನಕ್ಕೆ ಕರೆ ಎಂದು ನನ್ನೊಡನೆ ಹೇಳಿ ಕಳುಹಿಸಿದೆ. ಮೊದಲು ನಿನ್ನ ಪರಾಕ್ರಮವನ್ನು ತೋರಿ ನನಗೆ ಭರವಸೆಯನ್ನು ಕೊಟ್ಟು ಆ ಬಳಿಕ ವಾಲಿಯಿಂದ ನನ್ನನ್ನು ಚೆನ್ನಾಗಿ ಒಡೆಯಿಸಿದೆ. ವಾಲಿಯನ್ನು ಕೊಲ್ಲಲಾರೆಂಬ ನೀನು ಮೊದಲೇ ಹೇಳಿದ್ದರೆ ಇಲ್ಲಿಂದ ನಾನು ಹೊರಡುತ್ತಲೇ ಇರಲಿಲ್ಲ. ಅಯ್ಯ ಸ್ನೇಹಿತ, ನನ್ನ ಮೇಲೆ ಸಿಟ್ಟಾಗಬೇಡ. ನೀವಿಬ್ಬರು ಯುದ್ಧ ಮಾಡುತ್ತಿರುವಾಗ ವಾಲಿಯನ್ನು ವಧಿಸಲು ಬಾಣ ಬಿಡದಲ್ಲೂ ಕಾರಣವನ್ನು ಹೇಳುತ್ತೇನೆ, ಕೇಳು. ಅಲಂಕಾರದಿಂದಾಗಲಿ, ವೇಷದಿಂದಾಗಲಿ, ನಡುಗೆಯಿಂದಾಗಲಿ, ತೇಜಸ್ಸಿನಿಂದಾಗಲಿ, ಕಂಠಸ್ವರದಿಂದಾಗಲಿ ಮತ್ತು ಪರಾಕ್ರಮದಿಂದಾಗಲಿ ಸರ್ವಸಮರಾಗಿರುವ ನಿಮ್ಮಿಬ್ಬರಿಗೂ ಇರುವ ಭೇದವನ್ನು ತಿಳಿಯಲಾರದೆ ಹೋದೆ. ರೂಪಸಾದೃಶ್ಯವನ್ನು ಕಂಡು ಮೋಸ ಹೋಗಿ ಪ್ರಮಾದವಾಯಿತೆಂದು ಘೋರವಾದ ಬಾಣವನ್ನು ಬಿಡಲು ನನ್ನ ಕೈ ಬಾರದಾಯಿತು. ಭಾಷೆ ಕೊಟ್ಟು ಅದರಂತೆ ನಡೆಯದಿರುವುದು ಮಹಾಪಾಪವೆಂದು ನನಗೆ ತಿಳಿಯದೆ ನೀನು ತಿರುಗಿ ಹೋಗಿ ಯುದ್ಧ ಮಾಡು. ಈ ಮುಹೂರ್ತದಲ್ಲಿಯೇ ಅವನನ್ನು ಕೊಂದು ಕೆಡಹುತ್ತೇನೆ ಎಂದು ತಮ್ಮನ ಕಡೆ ತಿರುಗಿ, ಲಕ್ಷ್ಮಣ, ದ್ವಂದ್ವ ಯುದ್ಧದಲ್ಲಿ ಸುಗ್ರೀವನನ್ನು ಗುರುತಿಸಲು ಈ ಗಜಪುಷ್ಪವೆಂಬ ಬಳ್ಳಿಯನ್ನು ಕಿತ್ತು ಅದರಿಂದ ಸುಗ್ರೀವನ ಕೊರಳನ್ನು ಸಿಂಗರಿಸು ಎಂದನು. ಅಣ್ಣನ ಮಾತಿನಂತೆ ಲಕ್ಷ್ಮಣನು ಗಜಪುಷ್ಪವೆಂಬ ಬಳ್ಳಿಯಿಂದ ಸುಗ್ರೀವನ ಕೊರಳನ್ನು ಸಿಂಗರಿಸಿದನು. ತಾರೆಗಳ ಹಾರದಿಂದ ಅಲಂಕೃತನಾದ ಚಂದ್ರನಂತೆ ಕಂಗೊಳಿಸಿದ್ದ ಸುಗ್ರೀವನು ಸಮಾಧಾನಗೊಂಡು ರಾಮಲಕ್ಷ್ಮಣರೊಡಗೂಡಿ ಮತ್ತೆ ಕಿಷ್ಕಿಂಧೆಗೆ ಬಂದನು. ರಾಮಲಕ್ಷ್ಮಣರು ಸುಗ್ರೀವನ ಮಂತ್ರಿಗಳು ಮರದ ಹಿಂದೆಯೇ ನಿಂತರು. ಸುಗ್ರೀವನಾದರೂ ಗಗನವನ್ನೇ ಸೀಳುವಂತೆ ಧ್ವನಿಗೈಯುತ್ತಾ ವಾಲಿಯನ್ನು ಮತ್ತೆ ಕದನಕ್ಕೆ ಕರೆದನು. ತಮ್ಮನ ಕರ್ಕಶವಾದ ಧ್ವನಿ ಕೇಳಿ ತನ್ನ ರಾಣಿ ವಾಸದಲ್ಲಿದ್ದ ವಾಲಿ ರೋಷದಿಂದ ಬುಸುಗುಟ್ಟುತ್ತಾ ಹೊರಗೆ ಬಂದನು. ಆಗ ಅವನ ಕಾಲುಗಳು ನಡುಗಿದವು, ಶಕ್ತಿ ಕುಗ್ಗಿದಂತೆ ತೋರಿತು. ಅಗ್ನಿಯಂತೆ ಜ್ವಲಿಸುತ್ತಿದ್ದ ವಾಲಿ ಹೊರಟುದನ್ನು ಕಂಡು ಅವನ ಹೆಂಡತಿಯಾದ ತಾರೆ ಪ್ರೇಮದಿಂದ, ಆರ್ಯಪುತ್ರ, ನದಿಯ ವೇಗದಂತೆ ಬಂದಿರುವ ಈ ಕೋಪವನ್ನು ಬಿಡು. ಈ ಪ್ರಾತಃ ಕಾಲದಲ್ಲಿ ನೀನು ಸುಗ್ರೀವನೊಡನೆ ಯುದ್ಧಕ್ಕೆ ಹೊರಟಿರುವುದು ನನಗೆ ರುಚಿಸದು.
ಈ ಮೊದಲೇ ನಿನ್ನಿಂದ ಏಟು ತಿಂದು ಹೋದ ಸುಗ್ರೀವನು ಮತ್ತೆ ಈಗ ಯುದ್ಧಕ್ಕೆ ಬಂದಿರುವುದೆಂದು ನೋಡಿದರೆ ಅವನು ಅಸಹಾಯನಾಗಿ ಬಂದಿರಲಾರನು. ಪ್ರಳಯ ಕಾಲದ ಅಗ್ನಿಗೆ ಸಮಾನರಾದ ಇಕ್ಷ್ವಾಕು ಅರಸರಾದ ರಾಮಲಕ್ಷ್ಮಣರು ಸುಗ್ರೀವನಿಗೆ ಸಹಾಯಕವಾಗಿ ಬಂದಿರುವರೆಂದು ಅಂಗದ ಕುಮಾರನು ನನಗೆ ಹೇಳಿದನು. ಧೀರನೂ ಗುಣಸಂಪನ್ನನೂ ಆದ ರಾಮನಲ್ಲಿ ವೈರ ಉಚಿತವಲ್ಲ. ಆದ್ದರಿಂದ ಶ್ರೀರಾಮನಲ್ಲಿ ಸ್ನೇಹವನ್ನು ಬೆಳೆಸಿ ಸುಗ್ರೀವನಲ್ಲಿ ಕೋಪವನ್ನು ಬಿಟ್ಟು ಅವನನ್ನು ತಾಯಿ ನೆಲಕ್ಕೆ ಮತ್ತೆ ಕರೆಸಿಕೊಂಡು ಯೌವ ರಾಜ್ಯವನ್ನು ಅಭಿಷೇಕ ಮಾಡು. ನನ್ನನ್ನು ನಿನ್ನ ಪ್ರಿಯಳೆಂದು ತಿಳಿದು ಭಾವಿಸುವುದಾದರೆ ಸುಗ್ರೀವನಲ್ಲಿ ಕೋಪವನ್ನು ಬಿಟ್ಟು ನನ್ನ ಮಾತನ್ನು ನಡೆಸು ಎಂದು ಪ್ರಾರ್ಥಿಸಿಕೊಂಡಳು. ವಿನಾಶ ಕಾಲದಲ್ಲಿ ಹಿತವಾದ ಮಾತು ಯಾರೂ ರುಚಿಸುವುದಲ್ಲವಷ್ಟೇ, ಹಾಗೆಯೇ ತಾರೆಯ ಇನಿವಾತು ವಾಲಿಗೆ ಹಿತವೆನಿಸಲಿಲ್ಲ. ಆಕೆಯನ್ನು ಗದರುತ್ತಾ, ಚಂದ್ರಮುಖಿ, ನನಗೆ ಹಗೆಯಾದ ಸುಗ್ರೀವನ ಆಟೋಪವನ್ನು ಹೇಗೆ ಸಹಿಸಲಿ? ಯುದ್ಧಕ್ಕೆ ಕರೆ ಬಂದಿರುವಾಗ ಆ ಕರೆಗೆ ಹೋಗಡದಿರುವುದು ವೀರರಿಗೆ ಸಾವಿಗೆ ಸಮ. ಅಲ್ಲದೆ ಎಲ್ಲ ಧರ್ಮಗಳನ್ನು ತಿಳಿದ ಶ್ರೀರಾಮನು ಹೇಗೆ ತಾನೇ ಪಾಪ ಕಾರ್ಯವನ್ನು ಮಾಡುತ್ತಾನೆ? ನಿನ್ನ ಪ್ರಾಣಗಳ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ದುರಾತ್ಮನಾದ ಸುಗ್ರೀವನನ್ನು ಯುದ್ಧದಲ್ಲಿ ಗೆದ್ದು ಹಿಂದುವರನೇ ಹೊರತು ಅವನನ್ನು ಕೊಲ್ಲುವುದಿಲ್ಲ. ನೀನು ಅಂಜಬೇಡ ಎಂದು ನುಡಿದು ಮೆಲ್ಲನೆ ಆಕೆಯನ್ನು ಬೀಳ್ಕೊಟ್ಟನು. ತಾರೆ ವಾಲಿಯನ್ನು ಅಪ್ಪಿಕೊಂಡು ಮೃದು ಮಾತನಾಡಿ ಮೆಲ್ಲಗೆ ಅಳುತ್ತಾ ಅವನನ್ನು ಪ್ರದಕ್ಷಿಣೆ ಮಾಡಿ ಏಕೋರಿ ಕಣ್ಣೀರು ತುಂಬಿ ಭಾರವಾದ ಮನಸ್ಸಿನಿಂದ ಅವನನ್ನು ಬೀಳ್ಕೊಟ್ಟು ಸಖಿಯರೊಡನೆ ಅಂತಃಪುರವನ್ನು ಒಕ್ಕಳು. ಕಿಷ್ಕಿಂಧಾಕಾಂಡ ಅಧ್ಯಾಯ 4. ವಾಲಿ ವಧೆ. ಇತ್ತ ವಾಲಿ ಹಸಿರು ಬಣ್ಣದ ಬಟ್ಟೆಯನ್ನು ಬಿಗಿದಿಟ್ಟು ಕೊರಳಲ್ಲಿ ಕಾಂಚನಮಾಲೆಯನ್ನು ಧರಿಸಿ ಕೋಪದಿಂದ ನಿಟ್ಟುಸಿರು ಬಿಡುತ್ತಾ ಪ್ರಜ್ವಲಿಸುವ ಅಗ್ನಿಯಂತೆ ಸುಗ್ರೀವನ ಬಳಿಗೆ ಬಂದನು. ರಣಪಂಡಿತನಾದ ವಾಲಿ ಮುಷ್ಟಿಯನ್ನು ಮೇಲೆತ್ತಿ ಸುಗ್ರೀವನನ್ನು ಕುರಿತು, ಇಗೋ ಈ ಹೊಡೆತ ನಿನ್ನ ಪ್ರಾಣವನ್ನು ಸೆಳೆಯುವುದು ಎಂದು ಹೇಳುತ್ತಾ ಮುಂದೆ ನುಗ್ಗಿದನು. ವಾಲಿಯ ಹೊಡೆತದಿಂದ ಸುಗ್ರೀವನು ರಕ್ತವನ್ನು ಕಾರುತ್ತಾ ಜರಿಗಳಿಂದ ಕೂಡಿದ ಬೆಟ್ಟದಂತೆ ಕಂಡುಬಂದನು. ಅಣ್ಣ ತಮ್ಮಂದಿಯವರಿಗೂ ದೊಡ್ಡ ಯುದ್ಧವೇ ಆಯಿತು. ಸುಗ್ರೀವನು ಚೇತರಿಸಿಕೊಂಡು ಸಾಲವೃಕ್ಷವೊಂದನ್ನು ಕಿತ್ತು ವಾಲಿಯನ್ನು ಹೊಡೆದನು. ವಜ್ರಾಯುಧದ ಏಟನ್ನು ಸಹಿಸಲಾರದೆ ಬೆಟ್ಟ ನಡುಗುವಂತೆ ಸುಗ್ರೀವನ ಹೊಡೆತದಿಂದ ವಾಲಿ ನಡುಗಿ ಹೋದನು. ಗರುಡನಿಗೆ ಸಮನಾದ ವೇಗವುಳ್ಳ ಆ ವೀರರಿಬ್ಬರಿಗೂ ಆಕಾಶದಲ್ಲಿ ಸೂರ್ಯಚಂದ್ರರಂತೆ ಯುದ್ಧ ಮಾಡುತ್ತಾ ಪ್ರಕಾಶಿಸುತ್ತಿದ್ದರು. ಹೀಗಿರುವಲ್ಲಿ ವಾಲಿಯ ಬಲ ಕ್ರಮೇಣ ಹೆಚ್ಚುತ್ತಾ ಬಂತು. ಹಾಗೆಯೇ ಸೂರ್ಯಪುತ್ರನಾದ ಸುಗ್ರೀವನು ಬಲಗುಂದಿದನು. ಆದರೂ ರೆಂಬೆಗಳಿಂದಲೂ ಮುಷ್ಟಿಗಳಿಂದಲೂ ಭುಜಗಳಿಂದಲೂ ಇಬ್ಬರಿಗೂ ವೃಥ ಇಂದ್ರರಿಗೆ ಯುದ್ಧವಾಗುವಂತೆ ಭಯಂಕರವಾದ ಯುದ್ಧವಾಯಿತು. ನೆತ್ತರಿಂದ ನೆನೆದು ಸಿಂಹನಾದ ಮಾಡುತ್ತಾ ದೊಡ್ಡ ಮೇಘಗಳಂತೆ ಅವರಿಬ್ಬರು ಯುದ್ಧ ಮಾಡುತ್ತಿದ್ದರೂ ಕ್ಷಣ ಕ್ಷಣಕ್ಕೂ ಬಲಗುಂದಿ ದಿಕ್ಕುಗಳನ್ನು ನೋಡುತ್ತಿದ್ದ ಸುಗ್ರೀವನನ್ನು ರಾಮನು ನೋಡಿದನು. ಆತನು ಸಿಡಿಲಿಗೆ ಸಮಾನವಾದ ಬಾಣವೊಂದನ್ನು ಬೆಲ್ಲಿನಲ್ಲಿ ಹೂಡಿ ಸೆಳೆದು ವಾಲಿಯ ಮೇಲೆ ಪ್ರಯೋಗಿಸಿದನು. ಆ ಬಾಣದ ವೇಗದಿಂದ ಹೊಡೆಯಲ್ಪಟ್ಟ ವಾಲಿ ಪ್ರಜ್ಞೆಯಿಲ್ಲದೆ ನಿಶ್ಚೇತವಾಗಿ ಭೂಮಿಯ ಮೇಲೆ ಬಿದ್ದನು. ದೇವೇಂದ್ರನ ಇಂದ್ರಧ್ವಜದಂತೆ ಭೂಮಿಯ ಮೇಲೆ ಬಿದ್ದ ವಾಲಿ ಚಂದ್ರನಿಲ್ಲದೆ ಆಕಾಶದಂತೆ ತೋರುತ್ತಿದ್ದನು. ಅವನ ಪ್ರಾಣ ಇನ್ನೂ ಹೋಗಿರಲಿಲ್ಲ. ಆತನ ಕೊರಳಲ್ಲಿ ಇಂದ್ರನು ಕಟ್ಟಿದ್ದ ಚಿನ್ನದ ಹಾರ ಚೆನ್ನಾಗಿ ಮಿರುಗುತ್ತಿತ್ತು. ಅದನ್ನು ಧರಿಸಿದ ವಾಲಿ ಸಂಧ್ಯಾರಾಗದಿಂದ ರಂಜಿತವಾದ ಮೇಘದಂತೆ ಶೋಭಿಸುತ್ತಿದ್ದನು. ಆ ಸಮಯದಲ್ಲಿ ಸಮೀಪಕ್ಕೆ ಬಂದ ಶ್ರೀರಾಮನು ಮಹಾಬಾಹುವು ರಣಲೋಚನೂ ಆದ ವಾಲಿಯನ್ನು ಕಂಡನು. ಸ್ವರ್ಗಲೋಕದಿಂದ ಪದಚ್ಯುತವಾದ ಯಯಾತಿಯಂತೆ ಶೋಭಿಸುತ್ತಿದ್ದ ವಾಲಿ ಮೆಲ್ಲ ಮೆಲ್ಲನೆ ಮೈ ತಿಳಿದು ರಾಮಲಕ್ಷ್ಮಣರನ್ನು ನೋಡಿ ಈ ರೀತಿ ನುಡಿದನು. ರಾಮಚಂದ್ರ, ನೀನು ಪ್ರಸಿದ್ಧನೂ ಸುಶೀಲನೂ ಆದ ಕ್ಷತ್ರಿಯ ಕುಮಾರ. ಹೀಗಿರುವಾಗ ನೀನು ಯಾವ ಲಾಭಕ್ಕಾಗಿ ನಾನು ಬೇರೊಬ್ಬರನ್ನೇ ಯುದ್ಧ ಮಾಡುವಾಗ ನನ್ನೆದೆಗೆ ಬಾಣದಿಂದ ಹೊಡೆದೆ? ನೀನು ದಯಾಳುವೆಂದು ನೀತಿಯನ್ನು ಅರಿತವನೆಂದು ಲೋಕವೇ ಕೊಂಡಾಡುತ್ತಿದೆ.
ಅಪರಾಧಿಗಳನ್ನು ದಂಡಿಸುವುದು ರಾಜಧರ್ಮ. ಹೀಗಿರುವಲ್ಲಿ ನಿರಪರಾಧಿಯಾದ ನನ್ನನ್ನು ಮರೆಯಿಂದ ಹೊಡೆದ ನಿನ್ನ ಅಧಾರ್ಮಿಕನೆಂದು ಪಾಪಚಾರಿಯೆಂದು ತಿಳಿಯುತ್ತೇನೆ. ತಾರೆ ನಿನ್ನನ್ನು ಸತ್ಕುಲಪ್ರಸೂತನೆಂದು ಹೇಳಿದನು. ಆದರೆ ನಿನ್ನ ನಡತೆಯನ್ನು ನೋಡಿದರೆ ನೀನು ಹುಲ್ಲು ಮುಚ್ಚಿದ ಬಾವಿಯಂತೆ ಇದ್ದೀಯೇ, ಬೂದಿ ಮುಚ್ಚಿದ ಕೆಂಡದಂತಿದ್ದೀಯೇ. ನಿನ್ನ ವಿಷಯದಲ್ಲಿ ನಾನು ಅಪಚಾರವನ್ನೆಸಗಿಲ್ಲ, ನಿನ್ನನ್ನು ಅಪಮಾನಗೊಳಿಸಿಲ್ಲ. ಹೀಗಿರುವಲ್ಲಿ ನಿರಪರಾಧಿಯಾದ ನನ್ನನ್ನು ನೀನು ಹೇಗೆ ಹೊಡೆದೆ? ಸತ್ಕುಲದಲ್ಲಿ ಹುಟ್ಟಿ ಸತ್ಪುರುಷರ ವೇಷವನ್ನು ಧರಿಸಿ ಈ ಕಾರ್ಯವೆಸಗುವುದು ನಿನಗೆ ತರವಲ್ಲ. ಕಾಮಕ್ರೋಧಗಳೇ ನಿನ್ನ ಹುಟ್ಟುಗುಣಗಳೆಂದು ತೋರುತ್ತದೆ. ಲೋಕನಿಂದಿತವಾದ ಈ ಕೆಲಸವನ್ನು ನೀನು ಮಾಡಿರುವುದರಿಂದ ಧರ್ಮದಲ್ಲಿ ನಿನಗೆ ಶ್ರದ್ಧೆಯಿಲ್ಲ. ರಾಜಹತ್ಯೆ ನರಕಕ್ಕೆ ಹೆದ್ದಾರಿ ಎಂದು ನಿನಗೆ ತಿಳಿಯದೆ, ಅಯ್ಯೋ, ತಾರೆಯ ಮಾತನ್ನು ಮೀರಿದುದರಿಂದ ನನಗೆ ಈ ಗತಿಯುಂಟಾಯಿತು. ನೀನು ನನ್ನೆದುರಿಗೆ ನಿಂತು ಯುದ್ಧ ಮಾಡಿದ್ದರೆ ಈಗ ನನಗಾಗಿರುವ ಗತಿ ನಿನಗುಂಟಾಗುತ್ತಿತ್ತು. ಅಥವಾ ಈ ಮೊದಲೇ ನೀನು ನನ್ನನ್ನು ಕಂಡಿದ್ದರೆ ಒಂದೇ ದಿನದಲ್ಲಿ ನಾನು ಸೀತೆಯನ್ನು ಹುಡುಕಿಸಿಕೊಡುತ್ತಿದ್ದೆ. ಯಾರನ್ನು ಕೊಲ್ಲುವ ಸಲುವಾಗಿ ಸುಗ್ರೀವನ ಬಯಕೆಯನ್ನು ಪೂರ್ಣ ಮಾಡಲು ನನ್ನನ್ನು ಕೊಂದೆಯೋ, ಅಥವಾ ರಾವಣನ ಕಂಠವನ್ನು ನಾನೇ ತಂದು ನಿನಗೊಪ್ಪಿಸುತ್ತಿದ್ದೆ. ಸಮುದ್ರದಲ್ಲಾಗಲಿ ಪಾತಾಳದಲ್ಲಾಗಲಿ ಎಲ್ಲಿದ್ದರಲ್ಲಿ ನಾನು ಸೀತೆಯನ್ನು ಹುಡುಕಿಸಿಕೊಡುತ್ತಿದ್ದೆ. ಈಗೇನೋ ನನ್ನ ಸಾವಿನಿಂದ ಸುಗ್ರೀವನಿಗೆ ಕಪಿರಾಜ್ಯ ಪಟ್ಟ ದೊರಕಿತು. ಆದರೆ ನೀನು ಮಾತ್ರ ನನ್ನನ್ನು ಮರೆಯಿಂದ ಹೊಡೆದದ್ದು ಧರ್ಮವಲ್ಲ. ಈ ನನ್ನ ಪ್ರಶ್ನೆಗೆ ನಿನ್ನ ಉತ್ತರವೇನು? ಇಷ್ಟು ಮಾತುಗಳನ್ನು ಆಡಿದ ವಾಲಿಗೆ ಸಂಕಟದಿಂದ ಮೋರೆ ಬಾಡಿತು. ಬೆಳಕನ್ನು ಕಳೆದುಕೊಂಡಂತೆ ಸೂರ್ಯನಂತಿದ್ದ ವಾಲಿಯನ್ನು ನೋಡಿ ಸುಮಧುರವಾದ ಮಾತಿನಿಂದ ಶ್ರೀರಾಮನು ಈ ರೀತಿ ನುಡಿದನು. ಕಪಿವೀರ, ಧರ್ಮವನ್ನು ಆಚಾರವನ್ನು ತಿಳಿಯದ ಮೂಢ, ನೀನು ನನ್ನನ್ನೇಕೆ ನಿಂದಿಸುತ್ತೀಯೇ? ಕಪಿಗೆ ಚಪಲತೆ ಸಹಜ. ಚಪಲತೆಗೆ ಎಡೆಗೊಟ್ಟು ನೀನು ನನ್ನನ್ನು ದೂರುವುದು ಉಚಿತವಲ್ಲ. ಬೆಟ್ಟ, ವನ, ನದಿಗಳಿಂದ ಕೂಡಿದ ಈ ಸಮಸ್ತ ಭೂಮಿಗೆ ಭರತನೇ ಒಡೆಯ. ಆ ಧರ್ಮಾತ್ಮನಾದ ಭರತನ ಅಪ್ಪಣೆಯಂತೆ ಧರ್ಮೋದ್ಧಾರಕ್ಕಾಗಿ ನಾವು ಈ ಭೂಮಿಯಲ್ಲಿ ಸಂಚರಿಸುತ್ತಿದ್ದೇವೆ. ಧರ್ಮವನ್ನು ಮೀರಿ ನಡೆಯುವವರನ್ನು ನಿಗ್ರಹಿಸುವುದು ನಮ್ಮ ಕರ್ತವ್ಯ. ನಿನ್ನನ್ನು ಕೊಲ್ಲಲು ಕಾರಣವನ್ನು ಹೇಳುತ್ತೇನೆ ಕೇಳು. ಧರ್ಮವನ್ನು ಬಿಟ್ಟು ನಿನ್ನ ಸೊಸೆಯಂತಿದ್ದ ಸುಗ್ರೀವನ ಹೆಂಡತಿಯಲ್ಲಿ ನೀನು ಕಾಮದಿಂದ ರಮಿಸಿರುವೆ. ಇದು ಪಾಪಕಾರ್ಯವಲ್ಲದೆ ಮತ್ತೇನು? ಆದ್ದರಿಂದ ನೀನು ದಂಡಾರ್ಹ. ಈ ಪಾಪಕ್ಕೆ ಮರಣವೇ ಶಿಕ್ಷೆ. ಒಡ ಹುಟ್ಟಿದವಳಂತಿದ್ದ ತಮ್ಮನ ಹೆಂಡತಿಯನ್ನು ಭೋಗಿಸುವುದನ್ನು ಕಂಡು ಯಾವ ಕ್ಷತ್ರಿಯನು ತಾನು ಸಹಿಸುವನು? ಭರತನ ಅಪ್ಪಣೆಯನ್ನು ಪಾಲಿಸುವ ನಾವು ನೀನು ಆಚರಿಸಿದ ಅಧರ್ಮವನ್ನು ಕಂಡು ನಿನ್ನನ್ನು ಶಿಕ್ಷಿಸಿದೆವು. ನನ್ನಂತೆಯೇ ಸುಗ್ರೀವನು ರಾಜ್ಯ ಮತ್ತು ಹೆಂಡೆಯನ್ನು ಕಳೆದುಕೊಂಡಿರುವ ಕಾರಣ ನಮ್ಮಿಬ್ಬರಿಗೂ ಸ್ನೇಹ ಉಂಟಾಯಿತು. ಅಗ್ನಿಸಾಕ್ಷಿಯಾಗಿ ಸುಗ್ರೀವನಿಗೆ ನಾನು ಮಾಡಿದ ಪ್ರತಿಜ್ಞೆಯನ್ನು ಮುರಿಯಲು ಹೇಗೆ ತಾನೇ ಸಾಧ್ಯ? ತಮ್ಮನ ಹೆಂಡತಿಯನ್ನು ಹರಣ ಮಾಡಿದ ಕಾರಣ ನಿನಗೆ ಶಿಕ್ಷೆಯಾಯಿತೆಂಬುದನ್ನು ಒಪ್ಪಿಕೊ. ಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವವನು ಮಿತ್ರ ಕಾರ್ಯಗಳನ್ನು ಅವಶ್ಯವಾಗಿ ಮಾಡತಕ್ಕದ್ದು. ಮೇಲಾಗಿ ರಾಜರಿಂದ ಪಾಪಿಗಳು ಶಿಕ್ಷಿತರಾದರೆ ಸ್ವರ್ಗವನ್ನು ಸೇರುವರೆಂದು ನೀತಿಶಾಸ್ತ್ರ ಉಂಟು. ಪಾಪ ಕಾರ್ಯಗಳನ್ನು ಯಾರು ಆಚರಿಸುವರೋ ಅವರನ್ನು ಶಿಕ್ಷಿಸದಿದ್ದರೆ ರಾಜನಿಗೆ ಮಹಾಪಾಪಗಳುಂಟಾಗುವುದು. ಆದ್ದರಿಂದ ನೀನು ಸಂತಾಪಗೊಳ್ಳಬೇಡ. ಮೇಲಾಗಿ ನೀನು ಮೃಗವಾದ ಕಾರಣ ಮೃಗಗಳನ್ನು ಸಮಯವರಿತು ಎದುರಿನಲ್ಲಿಯೂ ಮರೆಯಲ್ಲಿಯೂ ನಿಂತು ನಿಗ್ರಹಿಸುವಂತೆ ನಾನು ನಿನ್ನನ್ನು ನಿಗ್ರಹಿಸಿದ್ದೇನೆ. ಆದ್ದರಿಂದ ನೀನು ನನ್ನ ವಿಷಯದಲ್ಲಿ ಕೋಪಿಸಕೂಡದು. ರಾಮನ ಮಾತು ವಾಲಿಗೆ ಸಮಾಧಾನ ತಂದಿತು. ರಾಮನಲ್ಲಿದ್ದ ಕೋಪವನ್ನು ಬಿಟ್ಟನು. ಆದರೆ ಅವನ ದುಃಖ ಮಾತ್ರ ಸಂಪೂರ್ಣವಾಗಿ ಶಮನವಾಗಿರಲಿಲ್ಲ. ಆ ಸ್ಥಿತಿಯಲ್ಲಿಯೇ ವಾಲಿ ರಾಮನಿಗೆ ಕೈಮುಗಿದು,
ರಾಮಚಂದ್ರ, ನೀನು ಹೇಳಿದ ಮಾತು ನಿಜ. ನೀನಾಡಿದ ಮಾತಿಗೆ ಪ್ರತಿ ಹೇಳಲು ನಾನು ಶಕ್ತನಲ್ಲ. ಹಿಂದೆ ನಿನ್ನ ವಿಷಯದಲ್ಲಿ ನಾನಾಡಿದ ಅಪ್ರಿಯವನ್ನು ವಾದಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡ. ಪ್ರಜೆಗಳ ಹಿತದಲ್ಲಿಯೇ ಆಸಕ್ತವಾದ ನಿನ್ನ ಮನಸ್ಸು ನಿರ್ಮಲವಾದುದು. ಆದರೆ ಈ ವಿಷಯದಲ್ಲಿ ನನಗೆ ಅಭಯಪ್ರದಾನ ಮಾಡು. ನಾನು ಬಂಧುವನ್ನಾಗಲಿ ತಾರೆಯನ್ನಾಗಲಿ ನನ್ನ ವಿಷಯವನ್ನಾಗಲಿ ಕುರಿತು ಚಿಂತಿಸುವುದಿಲ್ಲ. ಆದರೆ ಹುಡುಗತನದಿಂದಲೂ ನನ್ನ ಮುದ್ದಿನಿಂದಲೂ ಬೆಳೆಸಿರುವ ಅಂಗದನು ಈ ನನ್ನ ಸಾವಿನಿಂದ ಬಿಸಿಲಿನಿಂದ ಬಾಡಿದ ಕೆರೆ ನೀರಿನಂತೆ ಬಾಡಿ ಹೋಗುತ್ತಾನೆ. ನನ್ನ ಒಬ್ಬನೇ ಮಗನು ನನಗೆ ಅತ್ಯಂತ ಪ್ರಿಯವಾಗಿದ್ದಾನೆ. ಅತ್ಯಂತ ಬಲಶಾಲಿಯಾದ ಇವನ ರಕ್ಷಣೆಯ ಮೊರೆಯನ್ನು ನಿನಗೊಪ್ಪಿಸಿದ್ದೇನೆ. ಸುಗ್ರೀವನಿಗೂ ಅಂಗದನಿಗೂ ಮಾರ್ಗದರ್ಶಕನಾಗು. ತಾರೆಯಲ್ಲಿ ಅನುಗ್ರಹವನ್ನು ತೋರು. ನಿನ್ನ ಅನುಗ್ರಹದಿಂದ ಈ ಭೂಮಂಡವಲ್ಲದೆ ದೇಹಲೋಕವನ್ನು ಸಾಧಿಸಲು ನನಗೆ ಅಸಾಧ್ಯವೆನಿಸುತ್ತಿರಲಿಲ್ಲ. ಆದರೆ ತಾರೆ ಹೇಳಿದ ಮಾತನ್ನು ಕೇಳದೆ ಸುಗ್ರೀವನೊಡನೆ ದ್ವಂದ್ವ ಯುದ್ಧಕ್ಕೆ ಬಂದೆ. ನಿನ್ನ ಪ್ರಸಾದವನ್ನು ಬಯಸಿ ಬರಲಿಲ್ಲ ಎಂದು ನುಡಿದು ಸುಮ್ಮನಾದನು. ಕಪಿವೀರ, ಅಂಗದನ ವಿಷಯದಲ್ಲಿ ನೀನು ಚಿಂತಿಸಬೇಡ. ದೈವವನ್ನು ಮೀರಲು ಯಾರಿಗೆ ಸಾಧ್ಯ? ವ್ಯಸನವನ್ನು ಬಿಡು ಎಂದು ರಾಮನ ಧರ್ಮಯುಕ್ತವಾದ ಹಿತವಾಚನಗಳಿಂದ ವಾಲಿಯನ್ನು ಸಂತೈಸಿದನು. ರಾಮನ ಮಾತನ್ನು ಕೇಳಿ ಸುಪ್ರೀತನಾದ ವಾಲಿ ತನ್ನ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಂಡನು. 5ನೇ ಅಧ್ಯಾಯ ತಾರಾ ವಿಲಾಪ. ಇಷ್ಟು ಮಾತುಗಳನ್ನಾಡಿ ರಾಮಬಾಣದಿಂದಲೂ ಸುಗ್ರೀವನ ಹೊಡೆತದಿಂದಲೂ ಜರ್ಜರಿತವಾದ ದೇಹವುಳ್ಳ ವಾಲಿ ಆಯಾಸದಿಂದ ಮೂರ್ಛಿತನಾದನು. ಆ ವೇಳೆಗೆ ವಾಲಿ ವಧೆಯ ವೃತ್ತಾಂತವನ್ನು ಕೇಳಿದ ತಾರೆ ಹೆದರಿ ಗಂಡನಿಂದ ಸ್ಥಳಕ್ಕೆ ಬಂದಳು. ಶ್ರೀರಾಮನನ್ನು ಕಂಡು ಅಂಗದನ ಅನುಚರರು ಓಡಿಹೋದರು. ವಾಲಿಯ ಅನುಚರರಾದ ಅವರು ಓಡಿ ಹೋಗುವುದು ಅನುಚಿತವೆಂದು ತಾರೆ ಅವರನ್ನು ಬೇಡಿಕೊಂಡಳು. ತಾರೆಯನ್ನು ಸಂತೈಸುತ್ತಾ ಆ ಕಪಿಶ್ರೇಷ್ಠರು ಮೊದಲು ಅಂಗದನನ್ನು ಕಾಪಿಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡವೆಂದು ನಗರವನ್ನು ರಕ್ಷಿಸಬೇಕೆಂದು ಸಮರ್ಥಿಸಿಕೊಂಡರು. ಆದರೆ ವಾಲಿಯನ್ನು ಕಳೆದುಕೊಂಡ ತಾರೆ ರಾಜ್ಯವಾಗಲಿ ಮಗನಾಗಲಿ ಬೇಡವೆನಿಸಿತು. ಆದರೆ ಅದರ ಬದಲಾಗಿ ವಾಲಿಯನ್ನು ಅನುಸರಿಸಿ ಹೋಗುವುದೇ ಯುಕ್ತವೆಂದು ಆಕೆಗೆ ತೋರಿತು. ತಾರೆ ಶೋಕದಿಂದ ಅಳುತ್ತಾ ತಲೆಗೆದರಿಕೊಂಡು ತೋಳುಗಳಿಂದ ಹೊಟ್ಟೆಯನ್ನು ಹೊಡೆದುಕೊಳ್ಳುತ್ತಾ ವಾಲಿ ಇದ್ದೆಡೆಗೆ ಓಡಿದಳು. ಮಾಂಸದ ಆಸೆಗಾಗಿ ಹೊಡೆಯಲ್ಪಟ್ಟ ಸಿಂಹದಂತೆ ಬಿದ್ದಿರುವ ವಾಲಿಯನ್ನು ಬಿಲ್ಲನ್ನು ಅಪ್ಪಿ ನಿಂತಿದ್ದ ರಾಮಲಕ್ಷ್ಮಣರನ್ನು ಅಣ್ಣನನ್ನು ಕೊಲ್ಲಿಸಿದ ಸುಗ್ರೀವರನ್ನು ತಾರೆ ಕಂಡಳು. ಆ ದೃಶ್ಯವನ್ನು ಕಂಡು ಆಕೆ ಆರ್ಯಪುತ್ತ ಎಂದು ಕುರರ ಪಕ್ಷಿಯಂತೆ ಕೂರ್ಗುತ್ತಾ ಮೂರ್ಛೆ ಹೋದಳು. ತಾರೆಯನ್ನು ಅವಳ ಜೊತೆಯಲ್ಲಿ ಬಂದಿದ್ದ ಅಂಗದನನ್ನು ಕಂಡು ಸುಗ್ರೀವನ ದುಃಖದಿಂದ ಕಣ್ಣೀರು ತುಂಬಿದನು. ಮೆಲ್ಲನೆ ಎಚ್ಚರ ತಿಳಿದು ತಾರೆ ಗಂಡನನ್ನು ಅಪ್ಪಿಕೊಂಡು ವಿಲಾಪಿಸತೊಡಗಿದಳು. ವಾನರ ಶ್ರೇಷ್ಠ, ದೀನಳ ನನ್ನನ್ನು ಏಕೆ ಮಾತನಾಡಿಸಿದಿರುವೆ? ನಿನ್ನಂಥ ರಾಜೋತ್ತಮರು ಉತ್ತಮವಾದ ಹಾಸಿಗೆಯಲ್ಲಿ ಮಲಗುವುದನ್ನು ಬಿಟ್ಟು ಭೂಮಿಯಲ್ಲಿ ಮಲಗುವುದು ಯೋಗ್ಯವೇ? ಅಯ್ಯೋ, ನನಗಿಂತಲೂ ನಿನಗೆ ಈ ಭೂಮಿ ಪ್ರಿಯವೆನಿಸಿದಳೆ. ನಿನ್ನ ಸಾವಿನಿಂದ ನಾನು ಶೋಕಸಾಗರದಲ್ಲಿ ಮುಳುಗಿ ಹೋದೆ. ವನಗಳಲ್ಲಿ ನಾವೆಸಗಿದ ವಿಹಾರಗಳು ಇಂದಿಗೆ ಕೊನೆಗೊಂಡವು. ನಿನ್ನನ್ನು ನೋಡಿ ಸಾವಿರ ಹೋಳಾಗದಿರುವ ನನ್ನ ಹೃದಯ ನಿಜವಾಗಿಯೂ ಪಾಷಾಣಕ್ಕೆ ಸಮಾನವಾದುದು. ನನ್ನ ಮಾತನ್ನು ನೀನು ಕೇಳದಾದೆ. ಆದ ಕಾರಣ ಸುಗ್ರೀವನ ಹೆಂಡತಿಯನ್ನು ಅಪಹರಿಸಿದಕ್ಕೆ ತಕ್ಕ ಫಲ ನಿನಗುಂಟಾಯಿತು. ಈಗ ನಿನ್ನನ್ನು ಒಂದು ಅಪ್ಸರೆಯು ನನಗಿಂತಲೂ ಧನ್ಯರು. ನಾನಾದರೂ ಶೋಕದಿಂದ ಕುಗ್ಗಿ ವೈದವ್ಯವನ್ನು ಧರಿಸಬೇಕಾಯಿತು. ಸುಗ್ರೀವನು ಕೋಪಗೊಂಡರೆ ಸುಕುಮಾರನಾದ ಅಂಗದನ ಅವಸ್ಥೆ ಏನಾಗುವುದು? ವತ್ಸ ಅಂಗದ, ಧರ್ಮವತ್ಸಲನಾದ ನಿನ್ನ ತಂದೆಯನ್ನು ಚೆನ್ನಾಗಿ ನೋಡು. ಇನ್ನು ಮುಂದೆ ಅವನ ದರ್ಶನ ನಿನಗೆ ದುರ್ಲಭ. ಕಪಿವೀರ, ಈ ನಿನ್ನ ಮಗನ ಮಂಡೆಯನ್ನು ಅಗ್ರಹಣಿಸಿ
ಅವನಿಗೆ ಉಚಿತವಾದ ಬುದ್ಧಿಮಾತುಗಳನ್ನಾಡು. ಅಯ್ಯೋ, ನಿನ್ನನ್ನು ಹೊಡೆದು ಶ್ರೀರಾಮನು ಯಾವ ಮಹತ್ ಕಾರ್ಯವನ್ನು ಸಾಧಿಸಿದನು? ಸುಗ್ರೀವ, ನಿನ್ನ ಆಶೆ ಕೈಗೂಡಿತಷ್ಟೇ. ಇನ್ನು ಮುಂದೆ ಯಾರ ಭಯವೂ ಇಲ್ಲದೆ ರುಮೆಯೊಡನೆ ಈ ಕಪಿಲರಾಜ್ಯವನ್ನು ಅನುಭವಿಸು. ವಾನರಶ್ರೇಷ್ಠ, ಆಳುತ್ತಿರುವ ನನ್ನನ್ನೇಕೆ ಮಾತನಾಡಿಸಲಲ್ಲೇ? ನಿನಗೆ ಬಹುಪ್ರಿಯವಾದ ಈ ಅಂಗದನನ್ನು ಬಿಟ್ಟು ನೀನೆಲ್ಲಿಗೆ ಹೋಗುವೆ? ಬಹುದೂರ ಪ್ರಯಾಣ ಹೊರಟಿರುವ ನೀನು ನನ್ನ ಅಪರಾಧಗಳನ್ನು ಮನ್ನಿಸು. ಇಗೋ, ನಿನ್ನ ಪಾದಗಳ ಮೇಲೆ ತಲೆಯಿಟ್ಟು ಬೇಡುತ್ತೇನೆ. ಇಷ್ಟನ್ನು ನುಡಿದು ತಾರೆ ದುಃಖವನ್ನು ತಡೆಯಲಾರದೆ ಹೋದಳು. ಪ್ರಾಯೋಪವೇಶ ಮಾಡಲು ನಿಶ್ಚಯಿಸಿ ಆಕೆ ನೆಲದ ಮೇಲೆ ಬಿದ್ದು ಬಿಟ್ಟಳು. ಆಕಾಶದಿಂದ ಜಾರಿ ಬಿದ್ದ ನಕ್ಷತ್ರದಂತೆ ಭೂಮಿಯ ಮೇಲೆ ಬಿದ್ದಿದ್ದ ತಾರೆಯನ್ನು ನೋಡಿ ಹನುಮಂತನು ಆಕೆಯನ್ನು ಸಂತೈಸಲು ಈ ರೀತಿ ನುಡಿದನು. ಲೋಕದಲ್ಲಿ ಪ್ರತಿಯೊಬ್ಬನೂ ತಾನು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಸುಖ ದುಃಖಗಳನ್ನು ಹೊಂದುತ್ತಾನೆ. ಆದ ಕಾರಣ ತಾನು ಮಾಡಿದ ಕರ್ಮದ ಫಲವಾಗಿ ವಾಲಿ ಸುಗ್ರೀವನಿಂದ ಹತನಾದನು. ಸತ್ತವರ ವಿಷಯವನ್ನು ಕುರಿತು ಯೋಚಿಸಿ ಫಲವಿಲ್ಲ. ಈಗ ನಿನ್ನನ್ನೇ ಕುರಿತು ನೀನು ಚಿಂತಿಸಬೇಕಾಗಿದೆ. ನೀನು ಎಲ್ಲವನ್ನೂ ತಿಳಿದವಳು. ನಿನ್ನ ಮಗನ ಮುಂದಿನ ಏಳಿಗೆಯನ್ನು ಕುರಿತು ನೀನು ಚಿಂತಿಸಬೇಡವೇ? ವಾಲಿ ಧರ್ಮದಿಂದ ರಾಜ್ಯಭಾರ ಮಾಡಿದನು. ದುಃಖಿತರಾದ ಬಂಧುಗಳನ್ನು ಸಂತೈಸಿ ಉಪಕಾರವೆಸಗಿದನು. ಆರ್ತಿಗಳ ಇಷ್ಟಾರ್ಥವನ್ನು ಕೈಗೂಡಿಸಿದನು. ಇಂಥ ಮಹಾತ್ಮನನ್ನು ಕುರಿತು ಚಿಂತಿಸಿ ದುಃಖಿಸಬೇಡ. ಈ ವಾನರ ರಾಜ್ಯವನ್ನು ನಿನ್ನ ಮಗನಾದ ಅಂಗದನೇ ಪಾಲಿಸಲಿ. ಅಂಗದನಿಂದ ವಾಲಿಗೆ ಸಂಸ್ಕಾರ ಮಾಡಿಸಿ ಅವನನ್ನು ಸಿಂಹಾಸನದಲ್ಲಿ ಕೂರಿಸಿ ಆ ಮಗನ ಏಳ್ಗೆಯನ್ನು ಕಂಡು ನಿನ್ನ ದುಃಖವನ್ನು ಹಿಡಿದುಕೋ. ಹನುಮಂತನ ಮಾತಿನಿಂದ ತಾರಿಗೆ ಶಾಂತಿ ದೊರಕಲಿಲ್ಲ. ಅಂಗದನ ಪಟ್ಟಾಭಿಷೇಕದಲ್ಲಿ ಭಾಗವಹಿಸುವುದಾಗಲಿ ವಾಲಿಗೆ ಸಂಸ್ಕಾರ ವಹಿಸುವುದಾಗಲಿ ಆಕೆಗೆ ರುಚಿಸಲಿಲ್ಲ. ವಾಲಿ ಸತ್ತ ಮೇಲೆ ಆ ಭಾರ ಸುಗ್ರೀವನಿಗೆ ಸೇರಿತಷ್ಟೇ. ಅಂಗದನಂತಹ 100 ಮಕ್ಕಳನ್ನು ಸಾಕುವುದಕ್ಕಿಂತ ವೀರನಾದ ವಾಲಿಯೊಡನೆ ಸಹಗಮನವೇ ಆಕೆಗೆ ಲೇಸೆಂದು ತೋರಿತು. ಈ ವೇಳೆಗೆ ವಾಸಿ ನಿಟ್ಟುಸಿರು ಬಿಡುತ್ತಾ ಮೆಲ್ಲನೆ ಚೇತರಿಸಿಕೊಂಡನು. ಜಯವನ್ನು ಹೊಂದಿ ತನ್ನ ಮುಂದಿನಿಂದ ಸುಗ್ರೀವನನ್ನು ಕರೆದು ಸ್ಪಷ್ಟವಾದ ಮಾತಿನಿಂದ ಅವನಿಗೆ ಸ್ನೇಹಪೂರ್ವಕವಾಗಿ ಈ ರೀತಿ ನುಡಿದನು. ವತ್ಸ, ನಿನ್ನ ಹೆಂಡತಿಯನ್ನು ಬಲಾತ್ಕಾರವಾಗಿ ಸೆಳೆದೊಯ್ದು ನಿನ್ನನ್ನು ಅಡವಿಗಟ್ಟಿನೆಂದು ನನ್ನಲ್ಲಿ ದೋಷವನ್ನೆಣಿಸಬೇಡ. ದೈವಗತಿಯಿಂದ ನನಗೆ ಈ ಗತಿಯುಂಟಾಯಿತು. ನಾವಿಬ್ಬರೂ ಒಡಹುಟ್ಟಿದವರಾದರೂ ಪ್ರೀತಿಯಿಂದಿದ್ದು ರಾಜ್ಯವಾಳುವ ಪುಣ್ಯವನ್ನು ಪಡೆದು ಬರಲಿಲ್ಲ. ಈಗ ನೀನೇ ಈ ವಾನರಾಜ್ಯವನ್ನು ಅನುಭವಿಸತಕ್ಕದ್ದು. ನಾನಾದರೂ ಈ ಐಶ್ವರ್ಯ, ಈ ರಾಜ್ಯ, ಈ ಕೀರ್ತಿಗಳನ್ನು ಬಿಟ್ಟು ಬಹುದೂರ ಪ್ರಯಾಣ ಹೊರಟಿದ್ದೇನೆ. ಈ ನನ್ನ ಮಗನಾದ ಅಂಗದನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಕಾಣು. ಯಾವ ವಿಧದಲ್ಲಿಯೂ ತಂದೆಯಿಲ್ಲದೆ ಕೊರತೆಯನ್ನು ಅವನಿಗುಂಟು ಮಾಡಬೇಡ. ರಾಕ್ಷಸರ ಸಂಹಾರ ಕಾರ್ಯದಲ್ಲೂ ನಿನಗಿಂತ ಅವನು ಮುಂದಾಗುವನು. ಯುವಕನೂ ಬಲಶಾಲಿಯೂ ಆದ ಅಂಗದನು ಯುದ್ಧದಲ್ಲಿ ತನ್ನ ಬಲಕ್ಕೆ ಅನುರೂಪವಾದ ಕಾರ್ಯಗಳನ್ನು ಮಾಡುವನು. ಈಗ ನೀನು ಮಿತ್ರನಾದ ಶ್ರೀರಾಮನ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡು. ಮಿತ್ರದ್ರೋಹಕ್ಕೆ ಮಿಗಿಲಾದ ಮತ್ತೊಂದು ಪಾಪ ಈ ಲೋಕದಲ್ಲಿಲ್ಲ. ಇಗೋ, ನಾನು ಸತ್ತು ಇದರ ತೇಜಸ್ಸು ಅಳಿಯುವುದಕ್ಕೆ ಮುಂಚೆ ನನ್ನ ಕೊಡಲಿನಲ್ಲಿರುವ ಕಾಂಚನ ಮಾಲೆಯನ್ನು ಧರಿಸು. ಅಣ್ಣನಾದ ವಾಲಿಯ ಮಾತುಗಳಿಂದ ಕೇಳಿ ಸುಗ್ರೀವನ ದುಃಖ ಉಕ್ಕೇರಿ ಬಂತು. ರಾಹು ಹಿಡಿದ ಚಂದ್ರನಂತೆ ಅವನು ದೀನನಾಗಿ ಕುಗ್ಗಿ ಹೋದನು. ಆದರೂ ಅಣ್ಣನ ಮಾತಿನಂತೆ ಆ ಹಾರವನ್ನು ತೆಗೆದುಕೊಂಡು ತನ್ನ ಕೊರಳದಲ್ಲಿ ಧರಿಸಿಕೊಂಡನು. ಅನಂತರ ಮರಣೋನ್ಮುಖವಾದ ವಾಲಿ ಮಗನಿಂದ ನಲ್ಲಿದ್ದ ಪ್ರೇಮದಿಂದ ಅಂಗದನನ್ನು ಕುರಿತು ನುಡಿದನು. ವತ್ಸ, ನಾನು ಇಷ್ಟರಲ್ಲೇ ಪರಲೋಕವನ್ನು ಕುರಿತು ತೆರಳುತ್ತೇನೆ. ನನ್ನ ಪ್ರೇಮದಿಂದ ವಂಚಿತನಾದ ನೀನು ಇನ್ನು ಮುಂದೆ ಸುಗ್ರೀವನ ಇಷ್ಟದಂತೆ ನಡೆದುಕೋ. ಸುಗ್ರೀವನ ಹಗೆಗಳೊಡನೆ ಸ್ನೇಹ ಬೆಳೆಸಬೇಡ. ಜಿತೇಂದ್ರಿಯನಾದ ಸುಗ್ರೀವನ ಏಳಿಗೆಯನ್ನು ಹರಿಸುತ್ತಾ ಅವನ ವಶದಲ್ಲಿರು. ಹೀಗೆ ಮಾತನಾಡುತ್ತಿರುವಾಗಲೇ ರಾಮಬಾಣದ ವೇದನೆ ಪ್ರಭಾವವಾಗಿ ವಾಲಿ ಹಲ್ಲು ಕಿರಿದು ಬಾಯಿ ತೆರೆದು ಪ್ರಾಣಗಳನ್ನು ಬಿಟ್ಟು ತೊರೆದನು. ವಾನರಾಧಿಪನಾದ ವಾಲಿ ಸ್ವರ್ಗವನ್ನು ಸೇರಲು ಎಲ್ಲ ವಾನರರು ಗಟ್ಟಿಯಾಗಿ ಗೋಳಿಟ್ಟರು.
ಕಿಷ್ಕಿಂದೆ, ಬೆಟ್ಟ, ಕಾಡು ಇವೆಲ್ಲ ವಾಲಿಯ ಸಾವಿನಿಂದ ಬರಿದಾಗಿ ತೋರಿದವು. ಕಪಿವೀರರ ಮಕ್ಕಳೆಲ್ಲ ಕಳೆಗುಂದಿದ್ದವು. ಸಿಂಹದಿಂದ ಕೆಳಗೆ ಬೀಳಿಸಲ್ಪಟ್ಟ ಗೂಳಿಯಂತೆ ಭೂಮಿಯ ಮೇಲೆ ಬಿದ್ದಿದ್ದ ಮಹಾಬಲಶಾಲಿಯಾದ ವಾಲಿಯನ್ನು ಸುತ್ತುಗಟ್ಟಿ ನಿಂತ ವಾನರರು ಗೋಳಿಡುತ್ತಿದ್ದರು. ಕಡಿದು ಹಾಕಿದ ದೊಡ್ಡ ವೃಕ್ಷವನ್ನು ಆಶ್ರಯಿಸಿದ ಲತೆಯಂತೆ ತಾರೆ ದುಃಖದಲ್ಲಿ ಮುಳುಗಿ ಗಂಡನನ್ನು ಅಪ್ಪಿಕೊಂಡು ಭೂಮಿಯಲ್ಲಿ ಬಿದ್ದಳು. ಅಧ್ಯಾಯ 6. ವಾಲಿಯ ಚಿತೆ. ಗಂಡನ ಒಡಲನ್ನು ಅಪ್ಪಿಕೊಂಡು ತಾರೆ ಬಹುವಿಧವಾಗಿ ಗೋಳುತ್ತಿರಲು ನೀರದೆಂಬ ಕಪಿವೀರನು ಬೆಟ್ಟದ ಗುಹೆಯಲ್ಲಿ ಅಡಗಿರುವ ಸರ್ಪವನ್ನು ಹೊರಗೆಳೆಯುವಂತೆ ವಾಲಿಯ ಎದೆಯಲ್ಲಿ ನೆಟ್ಟ ಬಾಣವನ್ನು ಹೊರಗೆಳೆದು ತೆಗೆದನು. ಆಗ ವಾಲಿಯ ಮೈಯಿಂದ ರಕ್ತ ಕೈರಿಕಾದಿ ಧಾತುಗಳಿಂದ ಕೂಡಿದ ಜಲಧಾರೆಯಂತೆ ಧಾರಧಾರೆಯಾಗಿ ಹರಿಯತೊಡಗಿತು. ಆಗ ತಾರೆ ವಾಲಿಯ ಮೈ ಮೇಲಿನ ಧೂಳನ್ನು ತೊಡೆಯುತ್ತಾ ಕಂಬನಿಯಿಂದ ಅವನ ದೇಹವನ್ನು ನೆನೆಸುತ್ತಾ ತನ್ನ ಮುದ್ದು ಮಗನಾದ ಅಂಗದನನ್ನು ಹತ್ತಿರಕ್ಕೆ ಕರೆದು, ವತ್ಸ, ನಿನ್ನ ತಂದೆ ಮರಣ ಹೊಂದಿದನು. ವೈರಾಗ್ಯ ತಕ್ಕ ಗತಿ ವೀರನಾದ ವಾಲಿಗುಂಟಾಯಿತು. ಯಮಪುರಿಗೆ ತೆರಳುತ್ತಿರುವ ಮಾನವಂತನಾದ ನಿನ್ನ ತಂದೆಗೆ ನಮಸ್ಕರಿಸು ಎಂದಳು. ವಾಲಿಯ ಮಾತಿನಂತೆ ಅಂಗದನು ಮೇಲೆದ್ದು ತನ್ನೆರಡು ಕೈಗಳಿಂದ ತಂದೆಯ ಪಾದಗಳನ್ನು ಹಿಡಿದುಕೊಂಡು, ಅಂಗದನಾದ ನಾನು ನಮಸ್ಕರಿಸುತ್ತೇನೆ ಎಂದು ನಮಸ್ಕರಿಸಿದನು. ಆಗ ದುಃಖವನ್ನು ತಡೆಯಲಾರದೆ ತಾರೆ, ಪ್ರಿಯನೇ, ನಮಸ್ಕರಿಸುವ ಅಂಗದನನ್ನು ಕುರಿತು ಮೊದಲಿನಂತೆ ವತ್ಸ ದೀರ್ಘಾಯವಾಗು ಎಂದು ಏಕೆ ಅರಸದಿರುವೆ? ನೀನು ಸಾವೈದಲು ಇಂದಿಗೆ ನನ್ನ ಸೌಭಾಗ್ಯವೆಲ್ಲ ಹಾಳಾಯಿತು ಎಂದು ಮತ್ತೆ ಗೋಳಿಟ್ಟಳು. ತಾರೆಯ ದುಃಖವನ್ನು ಕಂಡೊಡನೆಯೇ ಅಣ್ಣನ ಮರಣದ ಸಂಕಟ ಹೆಚ್ಚಿದಂತಾಗಿ ಕಂಬನಿ ತುಂಬಿ ಸುಗ್ರೀವನೂ ಅತ್ತನು. ಅವನ ಧೈರ್ಯಗಳು ಕುಸಿದು ಬಿದ್ದವು. ಶ್ರೀರಾಮನ ಬಳಿಗೆ ಬಂದು ಅವನನ್ನು ಕುರಿತು ಸುಗ್ರೀವನು ಹೇಳಿದರು, ರಾಮಚಂದ್ರ, ನೀನೇನೋ ನಿನ್ನ ಪ್ರತಿಜ್ಞೆಯಂತೆ ಕಾರ್ಯ ಮಾಡಿ ಮುಗಿಸಿದೆ. ಆದರೆ ಈಗ ನನ್ನ ಮನಸ್ಸು ಭೋಗಗಳಿಂದ ಹಿಮ್ಮೆಟ್ಟಿದೆ. ಅಣ್ಣನಾದ ವಾಲಿ ಮಡಿದನು. ತಾರೆ ಗಂಡ ಮಡಿದ ಸಂಕಟದಿಂದ ಬಹುವಾಗಿ ಗೋಳಿಡುತ್ತಿದ್ದಾಳೆ. ತಂದೆಯ ಸಾವಿನಿಂದ ಅಂಗದನು ಬದುಕುವನೋ ಇಲ್ಲವೋ ಎಂಬ ಸಂಶಯ ಉಂಟಾಗಿದೆ. ಪಟ್ಟಣಿಗರ ಗೋಳಂತೂ ಹೇಳತೀರದಾಗಿದೆ. ಈ ನೋಟವನ್ನು ಕಂಡು ಎದೆಗರಗಿ ನನಗೆ ರಾಜ್ಯವೇ ಬೇಡವಾಗಿದೆ. ನನಗುಂಟಾದ ಅಪಮಾನಕ್ಕೆ ವಾಲಿವದೆ ನನಗೆ ಹಿತವೆನಿಸಿದ್ದರೂ ಈಗ ಇದಕ್ಕಾಗಿ ಪರಿತಪಿಸುತ್ತಿದ್ದೇನೆ. ರಾಜ್ಯವಾಳುವುದಕ್ಕಿಂತ ಈ ಋಷ್ಯಮುಖ ಪರ್ವತದಲ್ಲಿ ವಾಸಿಸುವುದೇ ಹೆಚ್ಚು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ. ಮಹಾತ್ಮನಾದ ವಾಲಿ ಎಷ್ಟೋ ಬಾರಿ ನನ್ನನ್ನು ಕೊಲ್ಲದೆ ನಿನ್ನ ಮನಬಂದಂತೆ ಚರಿಸು ಹೋಗು ಎಂದು ಹೇಳುತ್ತಿದ್ದನು. ಮಹಾತ್ಮನಾದ ಆತನಿಗೆ ಅನುವಾದ ಮಾತು ಅದು. ಗುಣಾಢ್ಯನಾದ ಅಂತ ಅಣ್ಣನನ್ನು ಕೊಲ್ಲಿಸಿದ ನಾನು ಈ ರಾಜ್ಯವನ್ನು ಹೇಗೆ ಆಳಲಿ? ಅಣ್ಣನ ಸಾವಿನಿಂದ ನನಗೆ ಘೋರವಾದ ಪಾಪ ಉಂಟಾಯಿತು. ಈ ಪಾಪವನ್ನು ಆಚರಿಸಿರುವ ನಾನು ಪ್ರಜೆಗಳಿಗೆ ಹೇಗೆ ಪ್ರಿಯವಾದೇನು? ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದರೆ ತನ್ನ ಕಲ್ಮಶವನ್ನು ಕಳೆದುಕೊಂಡು ಅದು ಶುಭವಾಗುವಂತೆ ಬೆಂಕಿಯಲ್ಲಿ ಬಿದ್ದು ನಾನು ಈ ಪಾಪವನ್ನು ಕಳೆದುಕೊಳ್ಳುತ್ತೇನೆ. ಇನ್ಯಾವ ದೇಶದಲ್ಲಿ ತಾನೇ ಇಂಥ ಅಣ್ಣನನ್ನು ಕಾಣಲಾದೀತು? ಅಂಗದನು ಬದುಕಿದರೆ ತಾರೆ ಬದುಕುತ್ತಾಳೆ. ಆದರೆ ಮಗನನ್ನು ಕಳೆದುಕೊಂಡ ದೇವಿ ಬದುಕಳೆಂದೇ ತೋರುತ್ತದೆ. ನಾನು ಅಗ್ನಿಪ್ರವೇಶ ಮಾಡಿದರೂ ಈ ವಾನರ ವೀರರು ನಿನ್ನ ಕಾರ್ಯವನ್ನು ನೆರವೇರಿಸಿಕೊಡುತ್ತಾರೆ. ಕುಲನಾಶಕನು ಬದುಕಲು ಯೋಗ್ಯನಾದವನು ಆದ ನನಗೆ ಅಗ್ನಿಪ್ರವೇಶ ಮಾಡಲು ಅಪ್ಪಣೆ ಕೊಡು. ಧೀರನಾದ ಸುಗ್ರೀವನ ನುಡಿ ಕೇಳಿ ಕಂಬನಿ ತುಂಬಿ ವೀರನಾದ ಶ್ರೀರಾಮನಿಗೂ ಕ್ಷಣಕಾಲ ಏನು ಮಾಡಲು ತೋರದಾಯಿತು. ಬಳಿಕ ರಾಮನು ಶೋಕದಲ್ಲಿ ಮುಳುಗಿ ಹೋದ ತಾರೆಯನ್ನು ಸಂತೈಸಿಸಲು ಯತ್ನಿಸಿದನು. ಸೂರ್ಯನಂತೆ ತೇಜಸ್ವಿಯಾದ ರಾಮನನ್ನು ಕಂಡು ಅವನೇ ರಾಮನೆಂದು ಅರಿತ ತಾರೆ, ರಾಮಚಂದ್ರ, ನೀನು ಜಿತೇಂದ್ರಿಯ ಧರ್ಮಜ್ಞ.
ಉತ್ತಮವಾದ ಕೀರ್ತಿಯನ್ನು ಪಡೆದವನು, ಯುಕ್ತಾಯುಕ್ತಗಳನ್ನು ತಿಳಿದವನು. ಆದ್ದರಿಂದ ಯಾವ ಒಂದು ಬಾಣದಿಂದ ನನ್ನ ಗಡ್ಡನನ್ನು ಹೊಡೆದುಕೊಂಡೆಯೋ ಅದೇ ಬಾಣದಿಂದ ನನ್ನನ್ನು ಹೊಡೆದುಕೊಳ್ಳು. ಏಕೆಂದರೆ ನನ್ನನ್ನು ಅಗಲಿ ವಾಲಿ ಇರುವುದಿಲ್ಲ. ನನ್ನನ್ನು ಕೊಲ್ಲುವುದರಿಂದ ಸ್ತ್ರೀಹತ್ಯಾದೋಷ ಬರುವುದೆಂದು ಶಂಕಿಸಬೇಡ. ನಾನು ವಾಲಿಯ ಅರ್ಧ ಅಂಶ ತಿಳಿದು ಹೊಡೆದರೆ ನಿನಗೆ ಹೇಗೆ ತಾನೇ ದೋಷವಾದೀತು? ನನಗೆ ಪ್ರಿಯವುಂಟು ಮಾಡುವ ಬಯಕೆ ನಿನಗಿದ್ದರೆ ನನ್ನನ್ನು ಕೊಂದು ವಾಲಿ ಬಳಿಗೆ ಕಳುಹು ಎಂದು ಗೋಳಿಟ್ಟಳು. ಶ್ರೀರಾಮನು ಆಕೆಯನ್ನು ಸಂತೈಸಿ, ವೀರಪತ್ನಿಯಾದ ನೀನು ಈ ರೀತಿ ಶೋಕಿಸಕೂಡದು. ವಿಧಿ ನಿಯಮದಂತೆ ಮನುಷ್ಯರು ಸುಖ ದುಃಖಗಳನ್ನು ಅನುಭವಿಸುವರು. ನಿನ್ನ ಮಗನಾದ ಅಂಗದನು ಯುವರಾಜನಾಗುತ್ತಾನೆ. ಆ ಸಂತೋಷವನ್ನು ಕಂಡು ಈ ದುಃಖವನ್ನು ಮರೆತು ಬಿಡು ಎಂದನು. ಶ್ರೀರಾಮನ ವಾಣಿಯ ಧೈರ್ಯ ತಾರೆಯ ಹೃದಯಕ್ಕೂ ತಗುಲಿದಂತಾಗಿ ಆಕೆಯ ಮನಸ್ಸು ಒಯ್ಯನೊಯ್ಯನೆ ಸಮಾಧಾನ ಹೊಂದಿತು. ತಾರೆಯನ್ನು ಸಂತೈಸಿ ಶ್ರೀರಾಮನು ಮುಂದೆ ಮಾಡಬೇಕಾದ ಕಾರ್ಯಗಳಿಗಾಗಿ ಸುಗ್ರೀವ ಅಂಗದಗಳನ್ನು ಕುಳಿತು, ನೀವು ಹೀಗೆ ಹೇಳುತ್ತಿದ್ದರೆ ವಾಲಿಗೆ ಉತ್ತಮವಾದ ಲೋಕವು ಲಭಿಸವು. ಸತ್ತವರಿಗಾಗಿ ನೀವು ಕಂಬನಿ ಸುರಿಸಿದಿರಿ. ಈಗ ವಾಲಿಗೆ ಸಂಸ್ಕಾರ ಮಾಡಲು ತಕ್ಕ ಏರ್ಪಾಡುಗಳನ್ನು ಮಾಡಬೇಕು. ವಿಧಿ ನಿಯಮದಂತೆ ಈ ಕೆಲಸ ನಡೆದಿದೆ. ಯುದ್ಧದಲ್ಲಿ ಹೊಡೆದ ವಾಲಿಗೆ ಅವನ ಪಾಪವೆಲ್ಲ ನಾಶವಾಗಿ ಸ್ವರ್ಗ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಮೇಲಾಗಿ ಮಹಾತ್ಮನಾದ ವಾಲಿ ಮೃತ ಹೊಂದಿದ ಕಾಲವು ಮಂಗಳಕರವಾದುದು. ಆದ್ದರಿಂದ ಮುಂದಿನ ಕೆಲಸ ನಡೆಯಲಿ ಎಂದನು. ಅನಂತರ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದ ಸುಗ್ರೀವನನ್ನು ಲಕ್ಷ್ಮಣನ ಎಚ್ಚರಗೊಳಿಸಿ ವಾಲಿಯ ದಹನಕ್ರಿಯೆ ಏರ್ಪಡಿಸವೆಂದು ತಿಳಿಯ ಹೇಳಿದನು. ಲಕ್ಷ್ಮಣನ ನುಡಿಗೆ ಹೇಳಿದ ವಾನರರು ಉತ್ತಮವಾದ ಆಸನದಿಂದ ಕೂಡಿ ಚಿತ್ರಗಳಿಂದ ಅಲಂಕಾರಗೊಂಡು ಸಿದ್ಧ ಪುರುಷರ ವಿಮಾನವಂತಿದ್ದ ಮನೋಹರವಾದ ಪಲ್ಲಕ್ಕಿಯನ್ನು ಕಿಷ್ಕಿಂದಿಗೆ ಹೊತ್ತು ತಂದರು. ಹೂಗಳಿಂದಲೂ ಕಿರುಗುಂಟೆಗಳಿಂದಲೂ ಅಲಂಕೃತವಾದ ಈ ಪಲ್ಲಕ್ಕಿ ಬಾಲಸೂರ್ಯನಂತೆ ಹೊಳೆಯುತ್ತಿತ್ತು. ಅದನ್ನು ನೋಡಿ ಶ್ರೀರಾಮನು ದಹನ ಕಾರ್ಯಕ್ಕಾಗಿ ವಾಲಿಯ ಶವವನ್ನು ಅದರಲ್ಲಿಟ್ಟುಕೊಂಡು ತರುವಂತೆ ಆಜ್ಞಾಪಿಸಿದನು. ಶ್ರೀರಾಮನ ಅಪ್ಪಣೆಯಂತೆ ವಾನರರು ವಾಲಿಯನ್ನು ನಾನಾ ಬಗೆಯ ಹೂಮಾಲೆಗಳಿಂದಲೂ ವಸ್ತ್ರಗಳಿಂದಲೂ ಆಭರಣಗಳಿಂದಲೂ ಅಲಂಕರಿಸಿದರು. ಅನಂತರ ರಾಜನಿಗೆ ತಗುವ ರೀತಿಯಲ್ಲಿ ಸಂಸ್ಕಾರ ಮಾಡುವ ಉದ್ದೇಶದಿಂದ ಗೋಳಾಡುತ್ತಿದ್ದ ವಾನರರು ಆ ದೇಹವನ್ನು ಪಲ್ಲಕ್ಕಿಯಲ್ಲಿಟ್ಟು ನಾನಾ ವಿಧವಾದ ರತ್ನಗಳನ್ನು ದಾನ ಮಾಡುತ್ತಾ ಅದನ್ನು ಹೊತ್ತುತ್ತ ನಡೆದರು. ಆ ವಾಹನದ ಹಿಂದೆ ವಾಲಿಯ ಬಂಧುಗಳು ತಾರೆಯೂ ಅಂಗದನು ಪ್ರಲಾಪಿಸುತ್ತಾ ನಡೆದರು. ವಾನರ ಸ್ತ್ರೀಯರ ಮತ್ತು ಬಂಧುಗಳ ಪ್ರಲಾಪಗಳಿಂದ ಕಾಡುಗಳು ಬೆಟ್ಟಗಳು ರೋಧಿಸುವಂತೆ ತೋರುತ್ತಿದ್ದವು. ಹೀಗೆ ಬಲಶಾಲಿಗಳಾದ ವಾನರರು ಆ ಪಲ್ಲಕ್ಕಿಯನ್ನು ಹೊತ್ತು ನಡೆದು ಜನರಹಿತವಾದ ಒಂದು ಬೆಟ್ಟದ ನದಿಯ ಮರಳು ದಿಣ್ಣೆಯಲ್ಲಿ ಅದನ್ನು ಇಳುಹಿ ಚಿತೆಯನ್ನು ಹೂಡಿದರು. ತಾರೆ ವಾಲಿಯ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಮತ್ತೆ ಆ ವಾನರ ಮಹಾರಾಜ ಆನಾಥ ಮಹಾಭಾವು ನನ್ನನ್ನು ನೋಡಿ ಏಕೆ ಮಾತನಾಡದಿರುವೆ? ಶ್ರೀರಾಮನ ಒಂದು ಬಾಣ ನಿನಗೆ ಮೃತ್ಯುವಾಗಿ ಪರಿಣಮಿಸಿತೇ? ಆ ಒಂದು ಬಾಣದಿಂದ ಎಷ್ಟು ಜನ ವಾನರ ಸ್ತ್ರೀಯರಿಗೆ ವೈದವ್ಯವುಂಟಾಯಿತು. ನಿನ್ನನ್ನು ಸುತ್ತಿಗಟ್ಟು ನಿಂತಿರುವ ಈ ಸುಗ್ರೀವನನ್ನು, ನನ್ನ ಅಂಗದ ಕುಮಾರನನ್ನು, ಮಂತ್ರಿಗಳನ್ನು, ಪೂರ ಪರಿಜನರನ್ನು ಏಕೆ ನುಡಿಸದಿರುವೆ ಎಂದು ಗೋಳಿಟ್ಟಳು. ಇದನ್ನು ನೋಡಿದ ಉಳಿದ ವಾನರ ಸ್ತ್ರೀಯರು ಗಂಡನ ಮೇಲೆ ಬಿದ್ದು ಹೊರಡುತ್ತಿರುವ ತಾರೆಯನ್ನು ಮೇಲಕ್ಕೆ ಎಬ್ಬಿಸಿದರು. ಅಂಗದನು ಸುಗ್ರೀವನೊಡನೆ ಅಳುತ್ತಳುತ್ತಲೇ ತಂದೆಯ ದೇಹವನ್ನು ಎತ್ತಿ ಚಿತೆ ಮೇಲಿರಿಸಿದನು. ಬಳಿಕ ಯಮಲೋಕವನ್ನು ಕುರಿತು ತೆರಳುತ್ತಿರುವ ತಂದೆಯನ್ನು ಅಪ್ರದಕ್ಷಿಣ ಮಾಡಿ ಶಾಸ್ತ್ರೋಕ್ತವಾಗಿ ಅಗ್ನಿ ಸಂಸ್ಕಾರ ಮಾಡಿದನು. ಸಂಸ್ಕಾರ ಮುಗಿದ ಬಳಿಕ ಸುಗ್ರೀವನು ತಾರೆಯಿಂದಲೂ ಇತರ ವಾನರಿಂದಲೂ ಕೂಡಿ ನದಿಯಲ್ಲಿ ಮಿಂದು ವಾಲಿಗೆ ತಿಲೋದಕ
ಕೊಟ್ಟನು. ಈ ನೋಟವನ್ನು ನೋಡಿ ದಶರಥನ ಹಿರಿಯ ಮಗನಿಗೆ ದುಃಖ ಉಕ್ಕಿ ಬರುತ್ತಿರಲು ಅದನ್ನು ತಡೆದುಕೊಂಡು ಸುಗ್ರೀವ ಅಂಗದರಿಂದ ಧೈರ್ಯನಿಧಿಯಾದ ಆತನು ಪ್ರೇತ ಕಾರ್ಯಗಳನ್ನು ಮಾಡಿಸಿದನು. ಸಂಸ್ಕಾರಗಳೆಲ್ಲವೂ ಮುಗಿದ ಮೇಲೆ ಒದ್ದೆ ಬಟ್ಟೆಗಳುಳ್ಳ ನುಟ್ಟ ವಾನರರು ಸುಗ್ರೀವನನ್ನು ಮುಂದಿಟ್ಟುಕೊಂಡು ಶ್ರೀರಾಮನ ಬಳಿಗೆ ಬಂದರು. ಆಗ ಮೇರು ಪರ್ವತಕ್ಕೆ ಸಮಾನಾದ ಕಾಂತಿಯ ಮತ್ತು ಬಾಲಸೂರ್ಯನಂತೆ ಹೊಳೆವ ವದನದ ಆಂಜನೇಯನು ಕೈಮುಗಿದುಕೊಂಡು ಈ ರೀತಿ ನುಡಿದನು. ಎಲೈ ಸ್ವಾಮಿಯೇ, ನಿನ್ನ ಅನುಗ್ರಹದಿಂದ ಸುಗ್ರೀವನಿಗೆ ಈ ವಾನರ ರಾಜ್ಯ ದೊರಕಿತು. ನಿನ್ನ ಅಪ್ಪಣೆಯಂತೆ ನಿನ್ನನ್ನು ಇತರ ಸ್ನೇಹಿತರನ್ನು ಮುಂದಿಟ್ಟುಕೊಂಡು ಸುಗ್ರೀವನು ಕಿಷ್ಕಿಂಧೆಯನ್ನು ಹೋಗುತ್ತಾನೆ. ಅಲ್ಲಿ ಆತನು ಪಟ್ಟಾಭಿಷಿಕ್ತನಾಗಿ ನಿನ್ನನ್ನು ಪೂಜಿಸುವನು. ಪ್ರಯಾಣಕ್ಕೆ ಅಪ್ಪಣೆ ಕೊಡು. ಹನುಮಂತನ ಮಾತಿಗೆ ರಾಮನು, ಎಲೈ ಸೌಮ್ಯ, ತಂದೆಯ ಅಪ್ಪಣೆಯನ್ನು ಪಾಲಿಸುತ್ತಿರುವ ನನಗೆ 14 ವರ್ಷಗಳ ಕಾಲ ಪಟ್ಟಣವನ್ನಾಗಲಿ ಗ್ರಾಮವನ್ನಾಗಲಿ ಪ್ರವೇಶಿಸುವುದಿಲ್ಲ. ಆದ್ದರಿಂದ ವಾನರ ಶ್ರೇಷ್ಠನಾದ ಸುಗ್ರೀವನಿಗೆ ಸಿರಿಯ ತವರಾದ ಕಿಷ್ಕಿಂಧೆಯಲ್ಲಿ ಅಭಿಷೇಕ ನಡೆಯಲಿ ಎಂದನು. ಹೀಗೆಂದು ಹೇಳಿ ಮರ್ಯಾದೆಯನ್ನು ಅರಿತ ಶ್ರೀರಾಮನು ಸುಗ್ರೀವನಿಗೆ, ಸುಗ್ರೀವ, ವೀರನಾದ ಅಂಗದನನ್ನು ಯುವರಾಜ್ಯದಲ್ಲಿ ಅಭಿಷೇಕ ಮಾಡು. ವಾಲಿಯ ಮಗನಾದ ಇವನು ಪರಾಕ್ರಮದಲ್ಲಿ ನಿನಗೆ ಸಮನಾಗಿದ್ದಾನೆ. ಈಗ ತಾನು ವರ್ಷಕಾಲ ಮೊದಲಾಗಿದೆ. ಸೀತಾನ್ವೇಷಣಕ್ಕೆ ಈ 4 ತಿಂಗಳು ಸಕಾಲವಲ್ಲ. ಈಗ ನೀನು ಮಂಗಳಕರವಾದ ಮುಹೂರ್ತದಲ್ಲಿ ನಿನ್ನ ರಾಜಧಾನಿಗೆ ಪ್ರವೇಶ ಮಾಡು. ಇಗೋ, ಮುಂದೆ ಕಾಣುತ್ತಿರುವ ರಮ್ಯವಾದ ಬೆಟ್ಟದ ಗುಹೆಯಲ್ಲಿ ಈ ಕಾಲವನ್ನು ಕಳೆಯುತ್ತೇನೆ. ಕಾರ್ತಿಕ ಮಾಸ ಬರಲು ಶಿವಾನ್ವೇಷಣೆ ಕಾರ್ಯದಲ್ಲಿ ಮೊದಲು ಪ್ರಯತ್ನ ಮಾಡು. ಈಗ ಪಟ್ಟಣವನ್ನು ಹೊಕ್ಕಿ ಪಟ್ಟಾಭಿಷಿಕ್ತನಾಗಿ ನಿನ್ನ ಸ್ನೇಹಿತನನ್ನು ಸಂತೋಷಗೊಳಿಸು. ವಿಧಿಯಿಲ್ಲದೆ ಶ್ರೀರಾಮನ ಮಾತನ್ನು ಕೇಳಿ ಒಪ್ಪಿಕೊಂಡು ಸುಗ್ರೀವನು ಮಂತ್ರಿಗಳೊಡನೆ ಕಿಷ್ಕಿಂಧೆಯನ್ನು ಹೊಕ್ಕನು. ಕಪಿಮುಖ್ಯರೆಲ್ಲರೂ ದೊರೆಯಾದ ಸುಗ್ರೀವನನ್ನು ಬಂದು ಕಂಡು ನಮಸ್ಕರಿಸಿದರು. ಸುಗ್ರೀವನು ಸಹ ಅವರೆಲ್ಲರನ್ನು ಪ್ರೀತಿಯಿಂದ ಕಂಡು ಆದರಿಸಿದನು. ಅನಂತರ ವಾನರ ಮುಖ್ಯರು ಪಟ್ಟಾಭಿಷೇಕಕ್ಕೆ ಬೇಕಾದ ಬೆಳ್ಕೊಡೆಯನ್ನು, ಚಿನ್ನದ ಹಿಡಿಯುಳ್ಳ ಚಾಮರವನ್ನು, ರತ್ನ, ಹಾಲು, ಹೂವು, ಗಂಧ, ಜೇನು, ಮೊಸರು ಇವೇ ಮೊದಲಾದ ಪದಾರ್ಥಗಳನ್ನು ತರಿಸಿದರು. ಗೋರೇಜನ ಲೋಪನ ಮುಂತಾದ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಶುಭಲಕ್ಷಣ ಸಂಪನ್ನೆಯರಾದ 16 ಮಂದಿ ಕನ್ಯೆಯರು ಬಂದರು. ತರುವಾಯ ವೇದ ಮಂತ್ರಗಳಿಂದ ಹೋಮ ಮಾಡಿದರು. ಚಿನ್ನದ ಮೆಟ್ಟಿಲುಳ್ಳ ನಾನಾ ವಿಧವಾದ ಹೂವುಗಳಿಂದ ಸಿಂಗರಿಸಲ್ಪಟ್ಟ ಸಿಂಹಾಸನದಲ್ಲಿ ಸುಗ್ರೀವನನ್ನು ಪೂರ್ವ ದಿಕ್ಕಿಗೆ ಎದುರಾಗಿ ಕೂರಿಸಿ ನಾನಾ ತೀರ್ಥಗಳ ನೀರಿನಿಂದ ಮಂತ್ರೋಪೂರ್ವಕವಾಗಿ ಪುರೋಹಿತ ವರ್ಗದವರು ಅಭಿಷೇಕಿಸಿದರು. ಆಗ ಸಿಂಹಪೀಠದಲ್ಲಿ ಕುಳಿತ ಸುಗ್ರೀವನು ದೇವೇಂದ್ರನಂತೆ ಮೆರೆದನು. ಆ ಸಮಯದಲ್ಲಿ ದಿಕ್ಕುಗಳು ಪ್ರಸನ್ನವಾದವು. ತಂಗಾಳಿ ಬೀಸಿತು. ಗಗನ ಬೆರೆದು ಹೋಗುವಂತೆ ವಾನರರು ಹರ್ಷಧ್ವನಿಗೈದರು. ಸುಗ್ರೀವನು ಅಂಗದನನ್ನು ಯುವರಾಜದಲ್ಲಿ ಅಭಿಷೇಕಿಸಿದನು. ವಾನರರು ಸುಗ್ರೀವನನ್ನು ರಾಮಲಕ್ಷ್ಮಣರನ್ನು ಕೊಂಡಾಡಿದರು. ಪಟ್ಟಾಭಿಷೇಕ ಸಮಯದಲ್ಲಿ ಸಮಗ್ರ ಕಿಷ್ಕಿಂಧೆಯು ಸಂತೋಷ ಸಾಗರದಲ್ಲಿ ಮುಳುಗಿತು. ಉತ್ಸವ ಮುಗಿದ ಮೇಲೆ ಅದರ ವಿವರಗಳನ್ನು ಶ್ರೀರಾಮನಿಗೆ ನಿವೇದಿಸಿ ಸುಗ್ರೀವನು ರುಮೆಯನ್ನು ಹೊಂದಿ ಕಿಷ್ಕಿಂಧೆಯಲ್ಲಿ ಸುಖದಿಂದಿದ್ದನು. ನಮಸ್ಕಾರ.